ಆತ್ಮೀಯ ಸ್ನೇಹಿತರೆ ಹಾಗೂ ಹಿತೈಷಿಗಳೇ, ಇಂದು ಬೆಳಗಾವಿ ವಿಭಾಗದ ಮಾಹಿತಿಯನ್ನು ಪ್ರಶ್ನೋತ್ತರಗಳ ಮೂಲಕ ತಿಳಿದುಕೊಳ್ಳೋಣ. 6ನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. 1. ಬೆಳಗಾವಿ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಉತ್ತರ: ಬೆಳಗಾವಿ ವಿಭಾಗದಲ್ಲಿ 7 ಜಿಲ್ಲೆಗಳಿವೆ. 2. ಬೆಳಗಾವಿ ವಿಭಾಗದಲ್ಲಿ ಬರುವ ಜಿಲ್ಲೆಗಳ ಹೆಸರನ್ನು ತಿಳಿಸಿ. ಉತ್ತರ: ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಮತ್ತು ಉತ್ತರ ಕನ್ನಡ. 3. ಬೆಳಗಾವಿ ವಿಭಾಗದ ಜಿಲ್ಲೆಗಳು ಯಾವ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು? ಉತ್ತರ: ಶಾಲಿವಾಹನ ಶಕೆ 1956ರಲ್ಲಿ ಇವು ವಿಲೀನಗೊಂಡವು. 4. ಧಾರವಾಡ ಜಿಲ್ಲೆಯನ್ನು ಯಾವ ವರ್ಷ ವಿಭಜಿಸಲಾಯಿತು? ಉತ್ತರ: ಧಾರವಾಡ ಜಿಲ್ಲೆಯನ್ನು ಶಾಲಿವಾಹನ ಶಕೆ 1997ರಲ್ಲಿ ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನು ರಚಿಸಲಾಯಿತು. 5. ಕದಂಬರ ರಾಜಧಾನಿ ಯಾವುದು? ಉತ್ತರ: ಕದಂಬರ ರಾಜಧಾನಿ ಬನವಾಸಿ. 6. ಚಾಲುಕ್ಯರ ರಾಜಧಾನಿ ಯಾವುದು? ಉತ್ತರ: ಚಾಲುಕ್ಯರ ರಾಜಧಾನಿ ಬಾದಾಮಿ. 7. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು? ಉತ್ತರ: ಶಾಲಿವಾಹನ ಶಕೆ 1924ರಲ್ಲಿ ಬೆಳಗಾವಿಯಲ್ಲಿ ನಡೆಯಿತು. ಇದು ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಏಕಮಾತ್ರ ಕಾಂಗ್ರೆಸ್ ಅಧಿವೇಶನ. 8. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದರ ಸತ್ಯಾಗ್ರಹ ನಡೆಯಿತು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ನಡೆಯಿತು. 9. ಬೆಳಗಾವಿ ವಿಭಾಗದ ನದಿಗಳ ಹೆಸರು ಬರೆಯಿರಿ. ಉತ್ತರ: ಕೃಷ್ಣ, ಮಲ್ಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ ಮತ್ತು ತುಂಗಭದ್ರಾ. 10. ಬೆಳಗಾವಿ ವಿಭಾಗದಲ್ಲಿ ಬರುವ ಜಲಪಾತಗಳ ಹೆಸರು ಬರೆಯಿರಿ. ಉತ್ತರ: ಗೋಕಾಕ್ ಜಲಪಾತ, ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ, ಕಾರವಾರ ಹತ್ತಿರದ ದೇವಮಾಲ ಜಲಪಾತ, ಮುರುಡೇಶ್ವರ ಸಮೀಪದ ಅಪ್ಸರಕೊಂಡ ಜಲಪಾತ. 11. ಔಂಸಿ ರಾಷ್ಟ್ರೀಯ ಉದ್ಯಾನವನ ಯಾವ ನದಿಯ ದಡದ ಮೇಲಿದೆ? ಉತ್ತರ: ಔಂಸಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದ ಮೇಲಿದೆ. 12. ಬೆಳಗಾವಿ ವಿಭಾಗದಲ್ಲಿ ಬರುವ ಪಕ್ಷಿಧಾಮದ ಹೆಸರು ಬರೆಯಿರಿ. ಉತ್ತರ: ಅಟ್ಟವೇರಿ ಪಕ್ಷಿಧಾಮ. 13. ಬೆಳಗಾವಿ ವಿಭಾಗದ 2 ವನ್ಯಧಾಮಗಳ ಹೆಸರು ಬರೆಯಿರಿ. ಉತ್ತರ: ಬೆಳಗಾವಿ ವಿಭಾಗದ 2 ವನ್ಯಧಾಮಗಳ ಹೆಸರು ಔಂಸಿ ರಾಷ್ಟ್ರೀಯ ಉದ್ಯಾನವನ, 2 ದಾಂಡೇಲಿ ವನ್ಯಮೃಗಧಾಮ. 14. ನಿತ್ಯ ಹರಿದ್ವರ್ಣದ ಕಾಡುಗಳೆಂದರೆ ಯಾವುವು? ಉತ್ತರ: ಉಷ್ಣವಲಯದ ದಟ್ಟವಾದ ಬಹುಹಂತದ ಕಾಡುಗಳನ್ನು ಮತ್ತು ಪೂರ್ತಿ ಹಸಿರಾಗಿರುವ ಕಾಡುಗಳನ್ನು ನಿತ್ಯ ಹರಿದ್ವರ್ಣದ ಕಾಡುಗಳೆಂದು ಕರೆಯುತ್ತಾರೆ. 15. ಬೆಳಗಾವಿ ವಿಭಾಗದ ಕಾಡುಗಳಲ್ಲಿ ಕಂಡುಬರುವ ಪ್ರಾಣಿಗಳಾವುವು? ಉತ್ತರ: ಆನೆ, ಕಾಡೆಮ್ಮೆ, ಜಿಂಕೆ, ಹುಲಿ, ಚಿರತೆ, ಕರಡಿ, ನವಿಲು, ಕಾಡುಬೆಕ್ಕು. 16. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ? ಉತ್ತರ: ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. 17. ಬೆಳಗಾವಿ ವಿಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳಾವುವು? ಉತ್ತರ: ಬೆಳಗಾವಿ ವಿಭಾಗದಲ್ಲಿ ವ್ಯಾಪಕವಾಗಿ ಕಪ್ಪು ಮತ್ತು ಕೆಂಪು ಮಣ್ಣು ಇದೆ. ಭತ್ತ, ಹತ್ತಿ, ಮೆಕ್ಕೆಜೋಳ, ಬೇಳೆಕಾಳು, ಗೋಧಿ, ಶೇಂಗಾ, ಸಜ್ಜೆ, ಮೆಣಸಿನಕಾಯಿ. 18. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ? ಉತ್ತರ: ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆಯು ಜನರ ಪ್ರಮುಖ ಉದ್ಯೋಗವಾಗಿದೆ. 19. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ? ಉತ್ತರ: ಬೆಳಗಾವಿ ವಿಭಾಗದ ಹಾವೇರಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳಿವೆ. 20. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿವೆ? ಉತ್ತರ: ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರಾ, ಸೂಪಾ, ಕೋಡಹಳ್ಳಿ, ನಾಗಜರಿ ಮತ್ತು ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು. 20. ಗುಳೇದಗುಡ್ಡವು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಉತ್ತರ: ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. 22. ಬೆಳಗಾವಿ ವಿಭಾಗದ ಬ್ಯಾಡಗಿಯು ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ? ಉತ್ತರ: ಮೆಣಸಿನಕಾಯಿ ಕೃಷಿ ಉತ್ಪನ್ನಕ್ಕೆ ಬ್ಯಾಡಗಿ ಹೆಸರುವಾಸಿಯಾಗಿದೆ. 23. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ? ಉತ್ತರ: ಬೆಳಗಾವಿ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವಿದೆ. 24. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ? ಉತ್ತರ: ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯವಿದೆ. 25. ಬೆಳಗಾವಿ ವಿಭಾಗದ ಯಾವ ಜಿಲ್ಲೆಯಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಪ್ರಾರಂಭಿಸಲಾಯಿತು? ಉತ್ತರ: ಬೆಳಗಾವಿ ವಿಭಾಗದ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಯಿತು. ಬೆಳಗಾವಿ ವಿಭಾಗದ ಧಾರವಾಡದಲ್ಲಿರುವ ವಿಶ್ವವಿದ್ಯಾಲಯದ ಹೆಸರೇನು? ಉತ್ತರ: ಧಾರವಾಡದಲ್ಲಿ ಶಾಲಿವಾಹನ ಶಕೆ 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಯಿತು. 27. ಸಿದ್ದೇಶ್ವರ ಸ್ವಾಮಿಗಳ ಜನನ ಮತ್ತು ತಂದೆ ತಾಯಿಗಳ ಹೆಸರು ತಿಳಿಸಿ. ಉತ್ತರ: ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜಿಲ್ಲೆಯ ನಂದಿಹಾಳದಲ್ಲಿ 1940 ಸೆಪ್ಟೆಂಬರ್ 5ರಂದು ಓಗ್ಯಪ್ಪ ಬಿರಾದಾರ ಮತ್ತು ಸಂಗವ್ವ ಬಿರಾದಾರ ದಂಪತಿಗಳಿಗೆ ಜನಿಸಿದರು. 28. ಬೆಳಗಾವಿ ವಿಭಾಗದ 4 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಸಾಹಿತಿಗಳ ಹೆಸರನ್ನು ಬರೆಯಿರಿ. ಉತ್ತರ: 1 ದ. ರಾ ಬೇಂದ್ರೆ, 2 ವಿಕ್ರು ಗೋಕಾಕ್, 3 ಗಿರೀಶ್ ಕಾರ್ನಾಡ್, 4 ಚಂದ್ರಶೇಖರ್ ಕಂಬಾರ್. 29. ಕನ್ನಡ ನಿಘಂಟು 4 ಸಂಪುಟಗಳಲ್ಲಿ ಹೊರತಂದ ಫರ್ಡಿನ್ಯಾಂಡ್ ಕೆಟಲ್ ರವರ ಕರ್ಮಭೂಮಿ ಯಾವುದು? ಉತ್ತರ: ಬೆಳಗಾವಿ ವಿಭಾಗದ ಧಾರವಾಡ ಜಿಲ್ಲೆ.
30. ಬೆಳಗಾವಿ ವಿಭಾಗದ ಗದಗ ಜಿಲ್ಲೆಯ ಪ್ರೇಕ್ಷಣೀಯ ಪ್ರವಾಸಿ ತಾಣಗಳಾವುವು? ಉತ್ತರ: ಗದುಗಿನ ತ್ರಿಕೂಟೇಶ್ವರ ದೇವಸ್ಥಾನ, ವೀರನಾರಾಯಣ ದೇವಸ್ಥಾನ, ಲಕ್ಕುಂಡಿ ಐತಿಹಾಸಿಕ ದೇವಸ್ಥಾನಗಳು, ಲಕ್ಷ್ಮೇಶ್ವರದ ಸೋಮನಾಥ ದೇವಾಲಯ, ಕಾಲಕಾಲೇಶ್ವರ ದೇವಸ್ಥಾನ, ಮಾಗಡಿ ಕೆರೆ, ಸಾಲುಮರದ ತಿಮ್ಮಕ್ಕನ ಉದ್ಯಾನವನ, ಬಿಂಕದಕಟ್ಟಿಯ ಪ್ರಾಣಿ ಸಂಗ್ರಹಾಲಯ, ಇಟಗಿ ಭೀಮಾಂಬಿಕಾ ದೇವಸ್ಥಾನ, ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಮುಂತಾದವುಗಳು. 31. ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ: ಫಗು ಹಳಕಟ್ಟಿ ಅವರನ್ನು ವಚನ ಸಾಹಿತ್ಯದ ಪಿತಾಮಹ ಎಂದು ಕರೆಯುತ್ತಾರೆ. 32. ಕರ್ನಾಟಕ ಕಥಾಮಂಜರಿಯ ಕರ್ತೃ ಯಾರು? ಉತ್ತರ: ಕರ್ನಾಟಕ ಕಥಾಮಂಜರಿಯ ಕರ್ತೃವಿನ ಹೆಸರು ಕುಮಾರವ್ಯಾಸ. 33. ಬೆಳಗಾವಿ ವಿಭಾಗದ ಸಂಗೀತ ಸಾಧಕರ ಹೆಸರು ಬರೆಯಿರಿ. ಉತ್ತರ: ಬೆಳಗಾವಿ ವಿಭಾಗದ ಸಂಗೀತ ಸಾಧಕರ ಹೆಸರುಗಳು ಈ ಕೆಳಗಿನಂತಿವೆ. ಭಾರತ ರತ್ನ ಭೀಮಸೇನ್ ಜೋಶಿ, ಮಲ್ಲಿಕಾರ್ಜುನ ಮನ್ಸೂರ್, ಗಂಗೂಬಾಯಿ ಹಾನಗಲ್, ಪಂಡಿತ್ ಪುಟ್ಟರಾಜ ಗವಾಯಿಗಳು, ಏನಿಗಿ ಬಾಳಪ್ಪ, ಅಪ್ಪಾಲಾಲ್ ಜಮಖಂಡಿ ಮುಂತಾದವರುಗಳು. 34. ಬೆಳಗಾವಿ ವಿಭಾಗದ ಇಬ್ಬರು ಜಾನಪದ ಕಲಾವಿದರ ಹೆಸರನ್ನು ತಿಳಿಸಿ. ಉತ್ತರ: ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ, ನಾಡೋಜ ಸುಕ್ರಿ ಬೊಮ್ಮನಗೌಡ. 35. ಕನ್ನಡದ ಸಪ್ತಾಕ್ಷರಿ ಮಂತ್ರವಾದ ಸಿರಿಗನ್ನಡಂ ಗೆಲ್ಲಿಗೆ ಮಂತ್ರವನ್ನು ಕೊಟ್ಟವರು ಯಾರು? ಉತ್ತರ: ರಾ. ಹ. ದೇಶಪಾಂಡೆಯವರು ಕನ್ನಡದ ಸಪ್ತಾಕ್ಷರಿ ಮಂತ್ರ ಸಿರಿಗನ್ನಡಂ ಗೆಲ್ಲಿಗೆಯನ್ನು ಕೊಟ್ಟರು. 36. ಬೆಳಗಾವಿ ವಿಭಾಗದ ಮುನವಳ್ಳಿ ವಕೀಲರು ಯಾವ ಸಂಸ್ಥಾನದ ವಿಮೋಚನಾ ಹೋರಾಟದಲ್ಲಿ ಹೋರಾಡಿ ಗಲ್ಲಿಗೇರಿದರು? ಉತ್ತರ: ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಹೋರಾಡಿ ಗಲ್ಲಿಗೇರಿದರು. 37. ಬೆಳಗಾವಿ ವಿಭಾಗದ ಮೂವರು ಪ್ರಮುಖ ಸ್ವತಂತ್ರ ಹೋರಾಟಗಾರರ ಹೆಸರು ಬರೆಯಿರಿ. ಉತ್ತರ: ಬೆಳಗಾವಿ ವಿಭಾಗದ 3 ಸ್ವತಂತ್ರ ಹೋರಾಟಗಾರರ ಹೆಸರು ಮೈಲಾರ ಮಹದೇವಪ್ಪ, ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾವ್, ಹರ್ಡೇಕರ್ ಮಂಜಪ್ಪ, ಗಂಗಾಧರರಾವ್ ದೇಶಪಾಂಡೆ, ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ. 38. ಮೊಟ್ಟ ಮೊದಲ ಕನ್ನಡಾಂಬೆಯ ಚಿತ್ರಪಟವನ್ನು ರಚಿಸಿದವರು ಯಾರು? ಉತ್ತರ: ದೊಡ್ಡಮೇಟಿ ಅಂದಾನಪ್ಪನವರು. ಈ ಒಂದು ವಿಡಿಯೋವನ್ನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ. ಇಷ್ಟವಿದ್ದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚು ಮಕ್ಕಳಿಗೆ ಈ ಒಂದು ವಿಡಿಯೋನ ತಲುಪಿಸಿ.